ಪ್ರಾಪರ್ಟಿಗಳು ಬಂದಿದೆ. ಆ ಪ್ರಾಪರ್ಟೀಸ್ ಅವರು ಎಷ್ಟು ತಂದೆ ಅಂತೆ, ಎಷ್ಟು ತಾಯಿ ಅಂತೆ, ಈ ಕಡೆ ಅವ್ರಿಗೆ ಬರ್ತಾರೆ ಯಾರನ್ನೂ ಕಳಿಸಿಲ್ಲ. ಅವರು ಕೆಲಸ ಮಾಡ್ತಾರೆ. ಇವರು ಸೈಟ್ ಇವ್ರು ಸೈಟ್ ಮಾಡ್ಕೊತಾರೆ. ಈ ಕಡೆ ತೆಗೀದಂತ ಹೇಳ್ತಾರೆ, ಇದುವೇ ಕೇರ್ ಮಾಡ್ಬೇಕಂತೆ. ಹಾಗಾಗಿ ಅವ್ರು ಯಾರೋ ಪಾಪ ಟೈಮ್ ಕೊಡಿ ಇದು ಮಾಡ್ತಾ ಇದ್ದಾರೆ. ನಾವೇ ನಮ್ಮ ಚಿಕ್ಕಪ್ಪ ಅವ್ರು ಫೋನ್ ಮಾಡಿದ್ದೀವಿ. ಜಾಗ ಬಿಡ್ರಪ್ಪ, ಅವ್ರು ಬರ್ರಿ, ಈ ಕಡೆ ಜಾಗ ಬಿಡಿ. ಪ್ರಾಬ್ಲಮ್ ಹೇಳಿ, ಏನಾಗಿದೆ ಹೇಳಿ ಸರ್. ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ, ಅವರಿಗೆ 1980 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನ ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಣ್ಣನವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GP ಓರ್ಡರ್ 2020ರಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನನಗೆ GP ಓರ್ಡರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಾಯಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬಡವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದು ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದ್ರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ಸರ್, ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದವರು ಅವ್ರು ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಮಗೆ ಬೇಕಲ್ಲ, ನಮ್ಮಂತ ಬಡವರದ ಆಸ್ತಿಯನ್ನು ಇವರು ಇದು ಮಾಡ್ತಾ ಇದ್ದಾರೆ. ಅದರಿಂದ ಯಾರು ಕಾಂಪೌಂಡ್ ಕಟ್ಟಿದ್ದವರು ಯಶು ಅವ್ರ ತಾಯಿ. ಏನು ಅವ್ರ ಹೆಸರು? ಪುಷ್ಪ. ಆಮೇಲೆ ಇದು ಪಕ್ಕದಲ್ಲಿ ಶೆಡ್ ಹಾಕಿದಾರಲ್ಲ, ಇವರು ನಟರಾಜು ಅಂತ. ಇವರು ಒಂದು ಮೊದಲು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಅವರು ಯಾವುದೇ ಒಂದು ಕೋರ್ಟ್ಗೂ ಹಾಜರಾತಿ ಆಗಲಿಲ್ಲ, ಮತ್ತೆ ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ಒಂದು ಆದೇಶ. ಯಾರಿಗೆ ನೋಟಿಸ್ ಎಲ್ಲ ಹೋಗಿದೆ. ನೋಟಿಸ್ ನಾವು ಕಳಿಸಿದ್ದೀವಿ. ಗಂಡಗಾರ ಬಿಟ್ಟಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆ ಕೋರ್ಟಿಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ ಹೋಗಿದ್ದೀನಿ, ಹಿರಿಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ. ಬಾಗಿಲಿಗೆ ನೋಟಿಸ್ ಬಾಗಿಲಿಗೂ ಮತ್ತೆ ಅದಾದ್ಮೇಲೆ ಕೋರ್ಟ್ ಆದೇಶ ನೋಟಿಸನ್ನು ಕಾಂಪೌಂಡು ಸೆಡ್ಡಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ. ಪಬ್ಲಿಕ್ಕಲ್ಲೇ ಅಂಟಿಸಿರೋದು. ನಾವೇನು ರಾತ್ರಿ ಹೊತ್ತೆ ಅಂಟಿಸಿಲ್ಲ, ಹಗಲೊತ್ತೆ ಬಂದು ಅಂಟಿಸಿದ್ವಿ. ಈ ವಿಚಾರ ಮೂಲ ಓನರ್ ಲಕ್ಷ್ಮಮ್ಮ ಮೂಲ ಓನರ್. ಇದು ಪುಷ್ಪ ಅವರು ಇದು ಮಾಡ್ಕೊಂಡಿದ್ದಾರೆ. ನಿಮ್ಮ ಹೆಸರು? ದೇವರಾಜ್. ನೀವು ಕಂಪ್ಲೇಂಟ್ ಮಾಡ್ರಿ, ಹೊಡೆಯಲ್ಲ. ಮಾಲಿದೆ ಎಲ್ರಿ ಕಂಪ್ಲೇಂಟ್ ಅದ್ರಿ? ಅರ್ಜಿ ಹಾಕಿದ್ರಾ? ಹೌದಾ? ಅಲ್ಲಿಗೆ ಅಲ್ಲ, ಜಾಗ ಇವ್ರದನ್ನ ಪ್ರೂಫ್ ಇದೆಯಾ? ಇವ್ರ ಜಾಗ ಇವ್ರದನ್ನ ಓನರ್ ಅಗ್ರಿಮೆಂಟ್ ಇದೆಯಾ? ನೀವು ಮಾತಾಡ್ತಾರೆ ಸಾಲೋರಗಳಿಲ್ಲ, ಸಾಲೋರಗಲ್ವಾ? ಸಾಲ ಮಾಡ್ತೀವಿ, ಬೇರೆ ಮಾತಾಡ. ಯಾರವರು?
ನಾವು ಇದು ಜಾಗ ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಆದೇಶ ಕೊಟ್ಟು ಒಡಿಸ್ಬೇಡಿ ಬಂದಿದೆ ಅಂತ. ಆಯ್ತು ನಡ್ರಿ, ಪೊಲೀಸ್ ಸ್ಟೇಷನ್